T20 ವರ್ಲ್ಡ್ ಕಪ್ನ ಸೆಮಿಫೈನಲ್ ಮ್ಯಾಚ್ ನಡೀತಾ ಇದೆ. ಯಾವುದು? ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಜನ ಸಂಭ್ರಮಿಸ್ತಾ ಇದ್ದಾರೆ. ಅದನ್ನು ನೆನಪಾಯಿತು ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಬಿಡೋಕ್ಕೆ ಹೋಗಿದ್ದೆ. ನೂರಾರು ಪೋಷಕರು ತಮ್ಮ ಮಕ್ಕಳನ್ನ ಕರ್ಕೊಂಬಂದು ಹಗ್ ಮಾಡಿ ಸ್ಕೂಲಿಗೆ ಕಳಿಸ್ತಾಯಿದ್ರು. ಆ ಮಕ್ಕಳದ್ದು ಸ್ಕೂಲ್ ಎಷ್ಟೊತ್ತಿಗೆ ಮುಗಿಯುತ್ತೆ, ಎಷ್ಟೊತ್ತಿಗೆ ಮಕ್ಕಳು ಬರ್ತಾರೆ ಗ್ಯಾರಂಟಿ ಇದೆ, ಕನ್ಫರ್ಮೇಷನ್ ಇದೆ. ಇನ್ನೊಂದು ಕಡೆ T20 ವರ್ಲ್ಡ್ ಕಪ್ನ ಸೆಮಿಫೈನಲ್ ಮ್ಯಾಚು. MD ಫಾರೂಕ್ ಅಂತ ನಮ್ಮ ಗೆಸ್ಟ್ ಬಂದಿದ್ದರು, ಪ್ಯಾನಲಿಸ್ಟ್. ಅವ್ರು ಹೇಳ್ತಾಯಿದ್ರು, ಪ್ಯಾಲೇಸ್ ಗ್ರೌಂಡ್ನಲ್ಲಿ ರಂಜಾನ್ ಆಹಾರ ಮೇಳ ಒಂದು ಮಾಡ್ತಾಯಿದ್ದೀವಿ, ಫುಡ್ ಫೆಸ್ಟಿವಲ್ ಮಾಡ್ತಾಯಿದ್ದೀವಿ, ಬನ್ನಿ ಭಾಳ ಚೆನ್ನಾಗಿದೆ ಅಂತ ಕರೆದ್ರು. ಮೊನ್ನೆ ಹೋಳಿ ಹುಣ್ಣಿಮೆ ಬೆಂಗಳೂರಿನಲ್ಲಿ ಹೋಳಿ ಸೆಲೆಬ್ರೇಷನ್ಗಳಾಗ್ತವೆ, ಹೋಗೋಣ ಅಂತ. ಇದಷ್ಟು ಯಾಕೆ ಒಂದಕ್ಕೊಂದು ಕನೆಕ್ಟ್ ಆಗಿ ನೆನಪಾಯಿತು ಅಂದರೆ, ಎಷ್ಟು ಶಾಂತ ಪ್ರದೇಶದಲ್ಲಿ ಬದುಕ್ತಾ ಇದ್ದೀವಿ ಅಂತ. ಇಲ್ಲಿ ಹೋಳಿ ಅದ್ಧೂರಿಯಾಗಿ ನಡೀತಾ ಇದೆ, ರಂಜಾನ್ ಅದ್ಧೂರಿಯಾಗಿ ನಡೀತಾ ಇದೆ, ಕ್ರಿಕೆಟ್ ಮ್ಯಾಚ್ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ, ಬದುಕು ಶಾಂತವಾಗಿದೆ. ಇನ್ನೊಂದು ಕಡೆ ಶಾಲೆಗೆ ಹೋದ ಮಕ್ಕಳು ವಾಪಸ್ ಬರ್ತಿಲ್ಲ, ಸಾಮೂಹಿಕ ಅಂತ್ಯ ಸಂಸ್ಕಾರಗಳು ನಡೀತಾ ಇದ್ದಾವೆ. ನಮ್ಮ ಮನೇಲಿ ನಾವು ನೆಮ್ಮದಿಯಾಗಿ ಕೂತ್ಕೊಂಡಿದ್ದೀವಿ ಅಂದರೆ ಸೈರನ್ಗಳಾಗ್ತವೆ, ಓಡ್ ಹೋಗಿ ಬಾಂಬ್ ಶೆಲ್ಟರ್ನಲ್ಲಿ ಬಚ್ಚಿಟ್ಕೊಳ್ಳಿ. ಯಾವುದು ಜಗತ್ತಿನ ಅತ್ಯಂತ ಶಾಂತ ದೇಶ, ಶಾಂತ ಪ್ರದೇಶ ಅನ್ನಿಸಿಕೊಂಡಿತ್ತು, ಬಾಂಬ್ಗಳ ಸುರಿಮಳೆಗಳಾಗ್ತಾ ಇದ್ದಾವೆ. ಇವತ್ತು ಬೆಳಗ್ಗೆ ಯಾವುದೋ ಪೇಪರಲ್ಲಿ ಓದ್ತಾ ಇದ್ದೆ ನಾನು, ಅಲ್ಲಿನ ಆಗರ್ಭ ಶ್ರೀಮಂತರುಗಳು ಪ್ರೈವೇಟ್ ಜೆಟ್ಗಳನ್ನು ತಗೊಂಡು ದೇಶ ಖಾಲಿ ಮಾಡ್ತಿದ್ದಾರೆ ಅಂತ. ಎಷ್ಟು ಕೋಟಿ ಆದರೂ ಪರವಾಗಿಲ್ಲ ಅಂತ, ಒಂದು ಪ್ರೈವೇಟ್ ಜೆಟ್ ಬಂದು ನಮ್ಮನ್ನು ಕರ್ಕೊಂಡು ಹೋಗಲಿ ಅಂತ ಕುಟುಂಬ ಸಮೇತರಾಗಿ ಮನೆ ಖಾಲಿ ಮಾಡಿಕೊಂಡು ಖಾಸಗಿ ವಿಮಾನಗಳಲ್ಲಿ ಕಂಡ ದೇಶಗಳಿಗೆ ಹೋಗ್ತಿದ್ದಾರಂತೆ. ಪುಣ್ಯ ಮಾಡಿದ್ವಿ ರೀ ನಾವು. ಇದು ಪುಣ್ಯ ಅಲ್ಲದೆ ಇನ್ನೇನಿದು. ನಮಗೆ ಉಳಿದಿದ್ದೆಲ್ಲ ಸಮಸ್ಯೆಗಳು, ರೋಡ್ ಸರಿ ಇಲ್ಲ, ಚರಂಡಿ ತುಂಬ್ಕೊಂಡು ಹರಿತಿದೆ, ನಿರುದ್ಯೋಗ ಅಂತೆ, ಬೆಲೆ ಏರಿಕೆ ಅಂತೆ. ಮನುಷ್ಯನಿಗೆ ಸೆಕ್ಯೂರಿಟಿ ಅನ್ನೋದು ಅದು ಎಂಥ ಕಂಫರ್ಟ್ ಕೊಡುತ್ತೆ, ಎಂಥ ಸುಭದ್ರ ಭಾವ ಕೊಡುತ್ತೆ ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ಬಹುಶಃ ಅಂತಲ್ಲಿ ಇದ್ದಾಗ ಅರ್ಥ ಆಗುತ್ತೇನೋ, ಆ ಪರಿಸ್ಥಿತಿ ಬರೋದು ಬೇಡ. ಬನ್ನಿ ಯುದ್ಧದ ಅಪ್ಡೇಟಿಗೆ ಹೋಗೋಣ. ಈಗ 6ನೇ ದಿನದ ಯುದ್ಧ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇಲ್ಲ, ಇದು ಜಾಸ್ತಿ ಆಗ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್, ಅಮೇರಿಕಾ ಬಾಂಬ್ಗಳ ಸುರಿಮಳೆಯನ್ನು ಮತ್ತಷ್ಟು ಜೋರು ಮಾಡಿದ್ದಾವೆ. 1200 ಜನ ಸತ್ತಿರ್ಬೋದು ಇನ್ನೂ ತನಕ, ಎಲ್ಲ ಒಟ್ಟು ಎಲ್ಲ ಸೇರಿ. ಇರಾನಿನ ರಾಜಧಾನಿ ಟೆಹರಾನ್ ಅರ್ಧಕ್ಕರ್ಧ ಅದನ್ನು ನೋಡ್ತಾ ಇದ್ದರೆ, ದೃಶ್ಯಗಳನ್ನು ನೋಡ್ತಾ ಇದ್ದರೆ ಯಾವುದೋ ಪುರಾತನ ನಗರ, ಪಾಳು ಬಿದ್ದ ನಗರ ಅನ್ಸೋಂಗೆ ಕಾಣಿಸ್ತಾ ಇದೆ, ಪಾಳು ಬಿದ್ದ ನಗರದಂಗೆ ಕಾಣಿಸ್ತಾ ಇದೆ. ಭಾರತದ ಹಿತ್ತಲಕ್ಕೆ ಯುದ್ಧ ಬಂತು ಅಂತ ಹೇಳಿದೆ ನಾನು ನಿನ್ನೆ. ವಿಶಾಖಪಟ್ಟಣಂನಿಂದ ರೆಗ್ಯುಲರ್ ನೇವಿ ಡ್ರಿಲ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದ ಇರಾನಿನ ನೌಕೆಯೊಂದನ್ನು ಅಮೇರಿಕದ ಸಬ್ಮೆರಿನ್ ಬಂದು ಹೊಡೆದಾಕ್ತು. ಕನ್ಯಾಕುಮಾರಿ ಏನಿದೆಯಲ್ಲ, ನಮ್ಮ ಭಾರತದ ದಕ್ಷಿಣದ ತುದಿ, ಅಲ್ಲಿಂದ ಬರೀ 320 ಕಿಲೋಮೀಟರ್ ದೂರದಲ್ಲಾಗಿದೆ ಆ ಘಟನೆ. 320 ಕಿಲೋಮೀಟರ್ ದೂರ. ಶ್ರೀಲಂಕಾದ ದಕ್ಷಿಣದ ತುದಿಯಿಂದ 30-40 ಕಿಲೋಮೀಟರ್ ದೂರದಲ್ಲಾಗಿದೆ. 40 ಕಿಲೋಮೀಟರ್ ದೂರದಲ್ಲಿ ಆ ಘಟನೆ ಆಗಿದೆ. ಅದಾದ ಮೇಲೆ IRGC ಅವರು ಹಾರ್ಮುಜ್ ಜಲಸಂಧಿಯಲ್ಲಿ ಅಮೇರಿಕದ ನೌಕೆ ಅಂತ ಕಾಣಿಸಿದ್ರೆ ಸಾಕು, ಅಮೇರಿಕದ ಯುದ್ಧ ನೌಕೆ ಇಲ್ಲ ಅಲ್ಲಿರೋದು ಪೆಟ್ರೋಲಿಯಂ ಟ್ಯಾಂಕರ್ಗಳು, ಪೆಟ್ರೋಲ್ ತುಂಬ್ಕೊಂಡು ಹೋಗುವ ಟ್ಯಾಂಕರ್ಗಳು ಕಂಡಲ್ಲಿ ಹೊಡಿತಾರೆ. 20 ಹೊಡೆದಿದ್ದಾರೆ ಇನ್ನೂ ತನಕ, 20 ಹೊಡೆದಿದ್ದಾರೆ. ಹೊತ್ಕೊಂಡು ಉರಿತಾ ಇದ್ದಾವೆ, ಸಮುದ್ರದ ಮಧ್ಯದಲ್ಲಿ ಹೊತ್ಕೊಂಡು ಉರಿತಾ ಇದ್ದಾವೆ. ಇವತ್ತಿನ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀವಿ. ಬೈರತ್ ಮೇಲೆ ಇಸ್ರೇಲಿನ ದಾಳಿ, ವಾಯು ದಾಳಿ, ಏರ್ಪೋರ್ಟ್ ಧ್ವಂಸಗೊಂಡು ಹೋಯಿತು. ಟೆಹರಾನಿನ ಸರ್ಕಾರಿ ಕಚೇರಿಗಳ ಮೇಲೆ ಅಮೇರಿಕ ಇಸ್ರೇಲ್ ದಾಳಿ. ಅಂದರೆ ಬಂದು ಹೊಡೆದ್ರೆ ಅಮೇರಿಕದವ್ರು ಹೊಡೆದ್ರು, ಇಸ್ರೇಲ್ನವ್ರು ಹೊಡೆದ್ರು, ಒಟ್ಟೊಟ್ಟಿಗೆ ಹೊಡಿತಿದ್ದಾರಪ್ಪ. ಅಮೇರಿಕ ಇಸ್ರೇಲ್ಗಳ ಜಂಟಿ ದಾಳಿ. ಟೆಹರಾನ್ ಆಕಾಶದಿಂದ ನೋಡಿದ್ರೆ ಎಲ್ಲಿಂದ ಹೊಗೆ ಬರ್ತಾ ಇದೆಯೋ, ಎಲ್ಲಿಂದ ಬೆಂಕಿ ಬರ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ, ಹಾಗೆ ಕಾಣಿಸುತ್ತೆ ಮೇಲಿನಿಂದ ನೋಡಿದ್ರೆ. ಇಸ್ರೇಲಿಗೆ ತಲೆನೋವಾಗಿರೋದು, ಇಸ್ರೇಲ್ ಜೊತೆಗೆ
ಇರಾನಿನ ಅಕ್ಕಪಕ್ಕದ ಮುಸ್ಲಿಂ ರಾಷ್ಟ್ರಗಳಿಗೆ ತಲೆನೋವಾಗಿರೋದು ಇರಾನಿನ ಕ್ಷಿಪಣಿ ಲಾಂಚ್ ಪ್ಯಾಡ್ಗಳು. ಅವುಗಳು ಎಲ್ಲಿದ್ದಾವೆ ಅಂತ ಕರೆಕ್ಟಾಗಿ ಪತ್ತೆ ಹಚ್ಚಿ ಹೊಡಿಬೇಕಾಗಿದೆ. ಕರೆಕ್ಟಾಗಿ ಪತ್ತೆ ಹಚ್ಚಿ ಹೊಡಿಬೇಕು. ಅವರು ಮಿಸೈಲ್ ಸಿಟಿಗಳನ್ನು ಮಾಡಿದ್ದಾರೆ ಅಂಡರ್ಗ್ರೌಂಡ್ನಲ್ಲಿ. 1998ರಿಂದನೇ ಕಟ್ಟೋದಕ್ಕೆ ಶುರು ಮಾಡಿದ್ರು. 100 ಕಿಲೋಮೀಟರ್ ಆಗಿಬಿಟ್ಟಿದ್ದಾವೆ. ನೆನ್ನೆ ಅದರ ಬಗ್ಗೆ ಡೀಟೇಲಾಗಿ ಮಾತಾಡಿದ್ದೀನಿ. ಅವುಗಳಿಗೆ ಈ ನಮ್ಮ ರಸ್ತೆ ಸುರಂಗ ಇರ್ತಾವಲ್ಲ, ಅದರದ್ದು ಒಂದೊಂದು ಗುಡ್ಡದಲ್ಲಿ ಸುರಂಗವನ್ನು ಕೊರೆದಾಗ ಎಂಟ್ರಿ ಪಾಯಿಂಟ್ ಅಂತ ಒಂದು ಇರುತ್ತಲ್ಲ, ಈ ಹೊಸಪೇಟೆ ಕಡೆಗೆ ಹೋದವ್ರು ಕಾಣಿಸುತ್ತದೆ ಎಂಟ್ರಿ ಪಾಯಿಂಟ್ ಅಂತ ಇರುತ್ತೆ. ಅದಕ್ಕೂ ಅಷ್ಟೇ ಎಂಟ್ರಿ ಪಾಯಿಂಟ್ ಇರುತ್ತೆ. ಅದರೊಳಗಡೆಯಿಂದ ಮಿಸೈಲ್ಗಳು ಬರ್ತಾ ಇರ್ತವೆ. ಅವುಗಳನ್ನು ಪತ್ತೆ ಹಚ್ಚಿ ಕರೆಕ್ಟಾಗಿ ಹೊಡೆಯೋದು ಚಾಲೆಂಜ್ ಆಗಿದೆ ಅವರಿಗೆ. ಅದರ ಜೊತೆಗೆ ಮೊಬೈಲ್ ಮಿಸೈಲ್ ಲಾಂಚರ್ಗಳು, ನಮ್ಮ ಈ ಕಂಟೈನರ್ ತುಂಬಿಕೊಂಡು ಟ್ರಕ್ಗಳು ಹೋಗ್ತಾ ಇರ್ತಾವಲ್ಲ, ಹಾಗೆ ಕಾಣಿಸ್ತಿರ್ತಾವೆ ಮೇಲಿಂದ ನೋಡಿದರೆ. ಆದರೆ ಆ ಕಂಟೈನರ್ನ ಮೇಲ್ಗಡೆ ಹಿಂಗೆ ಓಪನ್ ಆದರೆ ಒಳಗಡೆಯಿಂದ ಮಿಸೈಲ್ಗಳು ಬರ್ತಿರ್ತವೆ. ಅವುಗಳನ್ನು ಪತ್ತೆ ಹಚ್ಚಿ ಹೊಡಿಬೇಕು. ಚಾಲೆಂಜ್ ಅದು. ಅಮೇರಿಕದವರು 100 ತಾಸುಗಳ ವಿಡಿಯೋ ರಿಲೀಸ್ ಮಾಡಿದ್ದಾರೆ. 100 ತಾಸುಗಳ ವಿಡಿಯೋ ಅಮೇರಿಕದವರು ರಿಲೀಸ್ ಮಾಡಿದ್ದಾರೆ ಅಂದರೆ ಅದರ ಅರ್ಥ ಏನು? ಇರಾನ್ನವ್ರು ನಾವು ಹೆಂಗೆ ಹೊಡಿತಾ ಇದ್ದೀವಿ ನೋಡಿ ಅಂತ ತೋರಿಸೋದಕ್ಕೆ ಮಾಡಿರ್ತಾರೆ. ಅದರ ದೃಶ್ಯಗಳಿವೆಲ್ಲ. ಇದರಲ್ಲಿ ಎಲ್ಲವೂ ಮಿಸೈಲ್ ಲಾಂಚರ್ಗಳೇ ಇದ್ವಾ ಅಥವಾ ನಾರ್ಮಲ್ ಕಂಟೈನರ್ಗಳಿದ್ವಾ ಯಾವನಿಗೆ ಗೊತ್ತು. ಒಟ್ಟು ಹಿಂಗೆ ಹೊಡೆದಿದ್ದೀವಿ ನೋಡಿ ಅಂತ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಶಸ್ತ್ರಾಸ್ತ್ರಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದ, ಮಿಸೈಲ್ಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದ ಟ್ಯಾಂಕರ್ಗಳನ್ನು, ಕಂಟೈನರ್ಗಳನ್ನು ಹೊಡೆದಿದ್ದೀವಿ ಅಂತ. ಇರಾನಿನ ಸನಂದಜ್ನ ಗೌರ್ಮೆಂಟ್ TV ಸ್ಟೇಷನ್, ಪ್ರಸಾರ ನಿಗಮದ ಕಚೇರಿ ಅಂತ, ಅದನ್ನು ಹೊಡೆದು ಹಾಕಿದ್ರು. ಟೆಹರಾನ್ನಲ್ಲಿ ಸೇನಾ ವಾಹನಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡಿತು. ನೆನ್ನೆ ರಾತ್ರಿನೂ ಇಸ್ರೇಲ್ನ ದಾಳಿ ಬಹಳ ಜೋರಾಗಿತ್ತು. ಇರಾನ್ ವಾಯು ಪ್ರದೇಶದಲ್ಲಿ ಇಸ್ರೇಲಿನ ಯುದ್ಧ ವಿಮಾನಗಳು ಹೆಂಗೆ ಹಾರಾಡ್ತಾ ಇದ್ದಾವೆ ಅನ್ನೋದಕ್ಕೆ ವಿಡಿಯೋ ರಿಲೀಸ್ ಮಾಡಿದವರು. ನೆನ್ನೆ ಪೆಂಟಗನ್ನಿನ ಪ್ರೆಸ್ ಮೀಟ್ನಲ್ಲೇ ಹೇಳಿಲ್ವಾ, ವಿ ಆರ್ ಫ್ಲೈಯಿಂಗ್ ಅನ್ಕಂಟೆಸ್ಟೆಡ್ ಇನ್ ಇರಾನಿ ಸ್ಕೈಸ್ ಅಂತ. ಅಂದ್ರೆ ನಾವು ಇರಾನಿನ ಆಕಾಶದಲ್ಲಿ ಹಾರಾಡ್ತಾ ಇದ್ವಿ, ನಮಗೆ ಕೇಳೋರು ಯಾರೂ ಇಲ್ಲ ಅಂತ. ಅನ್ಕಂಟೆಸ್ಟೆಡ್ ಅಂದರೆ ಅದರ ಅರ್ಥ ಯುದ್ಧ ಸಾಮಗ್ರಿಗಳನ್ನು ಇರಾನ್ ಸಂಗ್ರಹಿಸಿ ಇಟ್ಟುಕೊಂಡಿದ್ದ ಕಟ್ಟಡಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಬಂದರ್ ಅಬ್ಬಾಸ್ ನೌಕಾನೆಲೆಯ ಮೇಲೆ ವಾಯು ದಾಳಿ. ಬಂದರ್ ಅಬ್ಬಾಸ್ ನೌಕಾನೆಲೆ ಇದೆಯಲ್ಲ, ಇಡೀ ಹಾರ್ಮುಜ್ ಜಲಸಂಧಿಯ 33 ಕಿಲೋಮೀಟರ್ನ ಆ ಬಾಟಲ್ ನೆಕ್ ಏನಿದೆ ಅದನ್ನು ಕಂಟ್ರೋಲ್ ಮಾಡೋದೇ ಇದು. ಅದರ ಮೇಲೆ ಬಂದರ್ ಅಬ್ಬಾಸ್ ನೆಲೆ ಅಂತ ಕರೀತಾರೆ, ಅದರ ಮೇಲೆ ದಾಳಿ ಮಾಡಿದೆ. ನೋಡಿ, ಇಡೀ ಯುದ್ಧದಲ್ಲಿ ಎಲ್ಲಿ ತನಕ ಇರಾನಿಗೆ ಗ್ರಿಪ್ ಇರುತ್ತಂದರೆ, ಎಲ್ಲಿ ತನಕ ಅವರು ಹಾರ್ಮೋಸ್ ಜಲಸಂಧಿಯ ಮೇಲೆ ಹಿಡಿತ ಹೊಂದಿರ್ತಾರೋ ಅಲ್ಲಿ ತನಕ ಗ್ರಿಪ್. ಉಳಿದಿದ್ದ ದೇಶ ಏನಾರೋ ಆಗಲಿ, ಪೆಟ್ರೋಲ್ ಒಂದು ಹೊರಗೆ ಹೋಗ್ದಂಗೆ ನಿಲ್ಲಿಸ್ತೀವಿ ನಾವು ಅಂತ ಎಲ್ಲಿ ತನಕ ಅವ್ರು ಹಠ ಹಿಡ್ಕೊಂಡು ನಿಲ್ತಾರೋ ಅಲ್ಲಿ ತನಕ ಯುದ್ಧ ಇನ್ ಫೇವರ್ ಆಫ್ ಇರಾನೇ. ಅಮೇರಿಕಕ್ಕೆ ಸೇರಿದ ತೈಲ ಟ್ಯಾಂಕರ್ಗಳನ್ನು ಇರಾನ್ನವರು ಹೊಡೆದು ಅವರೊಂದಷ್ಟು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಹಾರ್ಮುಜ್ ಜಲಸಂಧಿಯಲ್ಲಿ. ಒಂದರ ನಂತರ ಒಂದರಂತೆ ಅಮೇರಿಕನ್ ಫ್ಲ್ಯಾಗ್ ಇರುವ ತೈಲ ಟ್ಯಾಂಕರ್ಗಳನ್ನು ಹೊಡಿತಾ ಇದ್ದಾರೆ ಅವರು. IRGC ಅವರು, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ನವರು, IRGC. ಇನ್ನೊಂದು ಕಡೆ ಇರಾನ್ ಟೆಲ್ ಅವೀವ್ನಲ್ಲಿ, ಇಸ್ರೇಲಿನ ಫೈನಾನ್ಷಿಯಲ್ ಕ್ಯಾಪಿಟಲ್ ಟೆಲ್ ಅವೀವ್ನಲ್ಲಿ ಅವರ ರಕ್ಷಣಾ ಸಚಿವಾಲಯದ ಕಟ್ಟಡವನ್ನು ಹೊಡೆದುರುಳಿಸಿತು. ನೋಡಿ, ಇಲ್ಲಿ ಹೊತ್ಕೊಂಡು ಉರಿತಾ ಇರೋದು ಇಸ್ರೇಲ್ನಲ್ಲಿದು ಡಿಫೆನ್ಸ್ ಮಿನಿಸ್ಟ್ರಿ ಆಫೀಸ್. ಜಸ್ಟ್ ಇಮ್ಯಾಜಿನ್ ಆ ಜಾಗದಲ್ಲಿ ನಾವುಗಳಿದ್ರೆ ಹೆಂಗಿರುತ್ತೆ ಪರಿಸ್ಥಿತಿ ಅಂತ. ಈಗ ನಾವುಗಳಂದರೆ ನಾವು ಬಿಡಿ ಪತ್ರಕರ್ತರು, ನಾವು ಚಡಪಡಿಸ್ತೀವಿ, ನಾವು ಯಾಕೆ ಅಲ್ಲಿಲ್ಲ, ಯಾಕೆ ಕವರೇಜ್ ಮಾಡೋಕ್ಕಾಗ್ತಿಲ್ಲ ಅಂತ. ಟೆಲ್ ಅವೀವ್ನಲ್ಲಿ ಡಿಫೆನ್ಸ್ ಮಿನಿಸ್ಟ್ರಿ ಆಫೀಸನ್ನು ಹೊಡೆದು ಎಪಿಕ್ ಫ್ಯೂರಿ ಕಾರ್ಯಾಚರಣೆ ಅಂತ ಹೆಸರಿಟ್ಟಿದೆ ಅಮೆರಿಕ ಈ ಕಾರ್ಯಾಚರಣೆಗೆ. ಇಸ್ರೇಲ್ನವರು ರೋರಿಂಗ್ ಲಯನ್ ಅಂತ ಹೆಸರಿಟ್ಟಿದ್ದಾರೆ. 100 ಗಂಟೆಗಳ ವಿಡಿಯೋನ ಪೆಂಟಗನ್ ರಿಲೀಸ್ ಮಾಡ್ತು, ಅಮೆರಿಕ ರಿಲೀಸ್ ಮಾಡ್ತು. ದಾಳಿ ಎಷ್ಟು ಸಕ್ಸಸ್ಫುಲ್ ಆಗಿದೆ ನಮ್ಮದು ಅನ್ನೋದನ್ನು ತೋರಿಸೋದಕ್ಕೆ 100 ಗಂಟೆಗಳ ವಿಡಿಯೋ ರಿಲೀಸ್ ಮಾಡಿರೋದು. ಇನ್ನೊಂದು ಕಡೆ ಇದು ಇರಾನ್ ಮೇಲಿನ ದಾಳಿ ಆಯಿತು, ಲೆಬನಾನ್ ಮೇಲೆ ಇಸ್ರೇಲ್ನ ದಾಳಿ ನಡೀತಾ ಇದೆ. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಗಳ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇತ್ತು, ಮಿಸೈಲ್ ಹೊಡಿತಾ ಇದ್ರು, ಏರ್ ಸ್ಟ್ರೈಕ್ ಮಾಡ್ತಾ ಇದ್ರು. ಇವತ್ತು ಇಸ್ರೇಲಿ ಮಿಲಿಟರಿ ಲೆಬನಾನ್ ಒಳಗೆ ನುಗ್ಗಿದೆ.
ಬೂಟ್ಸ್ ಆನ್ ದ ಗ್ರೌಂಡ್ಸ್ ಅಂತ ಕರಿತೀವಲ್ಲ, ಆ ರೀತಿಯಲ್ಲಿ ಇಸ್ರೇಲಿ ಮಿಲಿಟರಿ ಲೆಬನಾನ್ ಗಡಿಯೊಳಗೆ ನುಗ್ಗಿತು. ಇಸ್ರೇಲಿನ ಉತ್ತರ ತುದಿಯಲ್ಲಿ ಲೆಬನಾನ್ ಬರುತ್ತೆ. ಲೆಬನಾನ್ ಒಳಗಡೆಯಿಂದ ಹಿಜ್ಬುಲ್ಲಾ ಟೆರರಿಸ್ಟ್ಗಳ ರಾಕೆಟ್ ಹಾರಿಸ್ತಾರೆ, ಇವ್ರ ಕಡೆ ಡ್ರೋನ್ ಹಾರಿಸ್ತಾರೆ, ಮಿಸೈಲ್ಸ್ ಹಾರಿಸ್ತಾರೆ. ಶಾಹಿದ್ ಡ್ರೋನ್ ಇದೆ ಅವ್ರ ಹತ್ರ, ಭಯೋತ್ಪಾದಕ ಸಂಘಟನೆ ಆದರೂ ಶಾಹಿದ್ ಡ್ರೋನ್ ಇದೆ. ಕೊಟ್ಟವ್ರು ಯಾರು? ಇರಾನ್ನವರು. ಇದೇ ಖಮೇನಿ ಗೌರ್ಮೆಂಟ್ ಕೊಟ್ಟಿದ್ದು. ಯಾಕೆ ಇರಾನಿನ ಸತ್ಯಾನಾಶ ಮಾಡಿಬಿಡ್ತೀವಿ ಅಂತ ಇಸ್ರೇಲ್ನವ್ರು ಹೊರಟಿದ್ದಾರೆ ಅಂತಂದರೆ, ನೀವು ಹಿಜ್ಬುಲ್ಲಾದವ್ರಿಗೆ ಸಪೋರ್ಟ್ ಮಾಡ್ತೀರಿ, ಹಮಾಸ್ನವ್ರಿಗೆ ಸಪೋರ್ಟ್ ಮಾಡ್ತೀರಿ, ಹೌತಿ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡಿ ನಮ್ಮ ಮೇಲೆ ದಾಳಿ ನಡೆಸ್ತಾ ಇದ್ದೀರಿ ಅಂತ. ಅದನ್ನೇನು ಮುಚ್ಚಿಟ್ಕೊತಿರ್ಲಿಲ್ಲ ಖಮೇನಿ ಗೌರ್ಮೆಂಟ್, ಏನು ಮುಚ್ಚಿಟ್ಕೊತಾ ಇರಲಿಲ್ಲ. ಅವ್ರು ಹೇಳ್ತಾ ಇದ್ದದ್ದು ಯಹೂದಿಗಳಿಗೊಂದು ದೇಶ ಇರಬಾರ್ದು ಅಂತ. ನೀವು ಜೂಸ್ ಅಂದರೆ ಯಹೂದಿ ದೇಶ ಒಂದು ಅಸ್ತಿತ್ವದಲ್ಲಿ ಇರಬಾರ್ದು. ಅವರ ಸ್ಪಷ್ಟ ಇತ್ತು, ಗುರಿ ಸ್ಪಷ್ಟ ಇತ್ತು. ಲೆಬನಾನ್ ಗಡಿಯೊಳಗೆ ಇಸ್ರೇಲಿ ಸೇನೆ ನುಗ್ಗಿದ್ದಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.